ನೋಡಿ, ನನ್ನೊಂದಿಗೆ ನನ್ನ ಮಾಮನವರಿದ್ದಾರೆ. ಮಾಮ ಹೇಗೆ ಅಂದರೆ ನನ್ನ ತಂದೆಯ ಸ್ವಂತ ತಂಗಿಯ ಗಂಡ ಇವರ ಹೆಸರು ತಂತ್ರಿ ಶ್ರೀಧರ್ ಭಟ್. ಇವರು ಅರ್ಚಕರು, ಪುರೋಹಿತರು ಹಾಗೂ ವಾಗ್ಮಿಗಳು ಹಾಗೂ ಪ್ರಕಾಂಡ ಪಂಡಿತರು. ಕಾರ್ಕಳ ಶ್ರೀ ವೆಂಕಟರಮಣ ದೇವಸ್ಥಾನದ ಆನುವಂಶಿಕ ಅರ್ಚಕರು, ತಂತ್ರಿಗಳು ಅಂದರೆ ಯಾವುದೇ ರೀತಿಯ ದೇವಸ್ಥಾನ ಕಟ್ಟಬೇಕಾದರೆ ಅಥವಾ ಅದನ್ನು ಪುನರುಜ್ಜೀವನ ಮಾಡಬೇಕಾದರೆ ತಂತ್ರಿಗಳ ಸಹಾಯವಿಲ್ಲದೆ ದೈವ ಸಾನ್ನಿಧ್ಯವನ್ನು ತರಲು ಆಗುವುದಿಲ್ಲ. ಹಾಗಾಗಿ ಶ್ರೀಧರ್ ಭಟ್ರೆ, ನಿಮ್ಮ ಬಗ್ಗೆ ಸ್ವಲ್ಪ ಒಂದೆರಡು ಮಾತನ್ನು ಹೇಳಿ. ಕನ್ನಡದಲ್ಲಿ ಹೇಳಿ. ಕಾರ್ಕಳ ವೆಂಕಟರಮಣ ದೇವಸ್ಥಾನ 14ನೇ ಶತಮಾನದಿಂದ ನಾವು ಗೋವಾದಿಂದ ಕಾರ್ಕಳಕ್ಕೆ ಬಂದದ್ದು, ಭೂತಾಳ ಪಾಂಡ್ಯ ರಾಜ್ಯಕ್ಕೆ ಬಂದದ್ದು. ಅಲ್ಲಿಂದ ಭೈರವರಸರು ಕಾರ್ಕಳದ್ದು. ನಮ್ಮಲ್ಲಿ ಕಾರ್ಕಳಕ್ಕೆ ಕರೆತಂದು ಗೊತ್ತಾಗಲಿಲ್ಲ, ನಮಗೆ ವ್ಯವಸ್ಥೆ ಎಲ್ಲ ಕಬ್ಬಲ್ದಿ ಮುಗೋದು ಅಂತ ಕಬ್ಬಲ್ ಕರೆ ಬಿಟ್ಟು ಅದು ಎಲ್ಲಿ ಸಗಣಿ ಮಾತ್ರ ಮೂತ್ರ ಮಾಡ್ತದೋ ಆ ಸ್ಥಳದಲ್ಲಿ ದೇವಸ್ಥಾನ ಕಟ್ಟಿದ್ದು. ಅದಕ್ಕೆ ದೇವರಿಗೆ ಏನು ಅನುಕೂಲ ಇಲ್ಲ. ಹುಟ್ಟ ಬಟ್ಟೆಯಿಂದ ಕಾರ್ಕಳ ನಾವು ಬಂದದ್ದು. ಇಲ್ಲಿ ಒಂದು ಚಪ್ಪರ್ ಹಾಕಿ ಪ್ರತಿಷ್ಠಾಪನೆ ಮಾಡಿದ್ದು. ಚಪ್ಪರ್ ಕೇವಲ ಬೇರೆ ಮಾಡಲಿಕ್ಕೆ ಅನುಕೂಲ ಇಲ್ಲ, ಹಣದ ಅನುಕೂಲ ಇಲ್ಲ. ಚಪ್ಪರ ಶ್ರೀನಿವಾಸ ಅಂತ ಹೇಳ್ತಾರೆ. ಸಾಧಾರಣ 18ನೇ ಶತಮಾನದಲ್ಲಿ ಟಿಪ್ಪು ಸುಲ್ತಾನ ಇಲ್ಲಿ ಕಾರ್ಕಳ ಆಚರಣೆ ವರ್ಷ ಮಾಡಿ ಬಂದ ಕೂಡಲೇ ಗೋವೆಯಿಂದ ತಂದ ನಾವು ವೆಂಕಟರಮಣ ಸ್ವಾಮಿ ಮೊತ್ತವನ್ನು ಮುಲ್ಕಿ ಹತ್ತಿರ ಒಂದು ಬಾವಿಗೆ ಹಾಕಿದ್ದು. ಮುಲ್ಕಿ ಹತ್ತಿರ ಅವರಲ್ಲಿ ಒಂದು ಅಲ್ಲಿ ಪ್ರದೇಶ ಮಾಡಿದ್ರು. ಮುಲ್ಕಿಯಲ್ಲಿ ಕಾರ್ಕಳ ವೆಂಕಟರಮಣ, ಮುಲ್ಕಿ ಉಗ್ರ ನರಸಿಂಹ. ಮತ್ತು 18ನೇ ಶತಮಾನದಲ್ಲಿ ತಿರುಪತಿಯಿಂದ 8 ಮಂದಿ ಸನ್ಯಾಸಿಗಳು 8 ದಿಕ್ಕಿಗೆ ಹೋದರು. ಒಬ್ಬರು ಕಾರ್ಕಳ ಬಂದರು, ಶ್ರೀನಿವಾಸ, ಪದ್ಮಾವತಿ, ಶ್ರೀಭೂಷಮ್ಮ ತಂದು ಇಲ್ಲಿ ತಂದರು. ಇಲ್ಲಿ ಬಂದು ಇಲ್ಲಿ ಕೇಳಿದ ಕೂಡಲೇ ಅವರು ಕೊಡಲಿಕ್ಕೆ ಕೇಳಲಿಲ್ಲ, ಮತ್ತು ಅವರು ಕೊಟ್ಟರು. ರಾಮನವಮ ದಿವಸ ಅವರು ಇದಾಗಿದೆ, ಸಮಾಧಿ ಆಗಿದ್ದಾರೆ. ಅವರು ಸಮಾಧಿ ಕಾರ್ಯಕ್ರಮದಲ್ಲಿ ಉಂಟು, ಗೊತ್ತಾಗಲಿಲ್ಲ, ಸಮಾಧಿ ಕಾರ್ಯಕ್ರಮದಲ್ಲಿ ಉಂಟು. ಮತ್ತು ನಾವು ಇಲ್ಲೇ ಬೇರೆ ವೆಂಕಟರಮಣ ಪ್ರದೇಶ ಮಾಡಿದ್ದೇವೆ. ಪ್ರತಿ ಕಾರ್ತಿಕ ಬೌಡ ಪಂಚಮಿ ದಿವಸ ಧಾತ್ರಿ ಹೋಮ ಮಾಡ್ತಾರೆ. ಧಾತ್ರಿ ಹೋಮ ಆದಿತ್ಯವಾರ ಬಂದರೆ ಆಗುವುದಿಲ್ಲ, ಸೋಮವಾರ ಮಾಡಬೇಕು, ಗೊತ್ತಾಗಿಲ್ಲ. ಅಲ್ಲಿ ಧಾತ್ರಿ ಹೋಮ ಉಂಟು. ಅಲ್ಲಿ ಒಂದು ಸಾಲಿಗ್ರಾಮ ನಮಗೆ ದೇವಸ್ಥಾನದಿಂದ ಕೊಟ್ಟಿದ್ದಾರೆ, ನಮ್ಮ ಒಳ್ಳೆಯದಾಗಿ. ಮತ್ತು ಒಂದು ಕೃಷ್ಣನ ಮೂರ್ತಿ, ಅದು ಅಂದರೆ ಕಾರ್ತಿಕ ದಾಮೋದರ ಅಂತ ಹೇಳ್ತಾರೆ, ಗೊತ್ತಾಗ ಕಾರ್ತಿಕ ಅದು ಮಾಡಿದ್ದಾರೆ. ಮತ್ತು 100 ವರ್ಷ ಮೊದಲು ಇಲ್ಲಿಂದ ಕಾರ್ಕಳದಿಂದ ತಿರುಪತಿಯವರನ್ನು ಕೊಂಡೋದ್ರು, ನಡ್ಕೊಂಡು ಹೋಗಿದ್ದು. ಮತ್ತು ರೈಲಿನ ವ್ಯವಸ್ಥೆ ಹೋಗಿ ತಿರುಪತಿ ಹೋಗುವಾಗ ಅಲ್ಲಿ ಮಳೆ ಇದ್ದಿಲ್ಲ. ಆ ಸಮಯದಲ್ಲಿ ಅಲ್ಲಿ ಮಹಂತರು ನಮ್ಮ ಕಾಲಭಾಗದ ನುಡಿ ಏನಾಗ್ತಂದರೆ ಇಂಥ ಸಮಯದಲ್ಲಿ ಮಳೆ ಬರ್ತದೆ ಹೇಳಿದ್ದು. ಆ ಸಮಯಕ್ಕೆ ಮಳೆ ಬಂತು ತಿರುಪತಿಯಲ್ಲಿ. ಅಲ್ಲಿ ಮಹಂತರು ಮೆಚ್ಚುಗೆ ಆಗಿ ನಮಗೆ ಕಾರ್ಯಕ್ರಮಕ್ಕೆ ಒಂದು ಉಡುಗೊರೆ ಕೊಡ್ತಾರೆ ಅಂತ ಹೇಳಿದ್ದು. ವ್ಯಕ್ತಿ ಪ್ರಮಾಣದ ಗಳ್ಳು ವಾಹನ, ಬೆಳ್ಳಿ ವಾಹನ ಕೊಟ್ಟಿದ್ದಾರೆ. ತಿರುಪತಿಯಲ್ಲಿ ಕೊಡುವ ಕ್ರಮ ಇಲ್ಲ, ತೆಗೆದುಕೊಳ್ಳುವ ಕ್ರಮ. ಹಾಗೆ ಮತ್ತು ವಾಹನಗಳೆಲ್ಲ ತಿರುಪತಿಯಲ್ಲಿ ಯಾವ ಕ್ರಮದಲ್ಲಿ ಉಂಟು ಅದೇ ಪ್ರಕಾರ ಕಾರ್ಯಕ್ರಮ ಉಂಟು. ಮತ್ತು ಬೆಳಿಗ್ಗೆಯಿಂದ ಹೇಗೆ ಕಾರ್ಯಕ್ರಮ ಹೇಗಂದರೆ ದ್ವಾರ ಪೂಜೆ ಅಂತ ಉಂಟು. ಸುಪ್ರಭಾತ ಹೇಳಿ ದ್ವಾರಕ್ಕೆ ಪೂಜೆ ಮಾಡಿ ದೇವರಿಗೆ ಪ್ರವೇಶ ಮಾಡೋದು. ನಂತರ ಮಧ್ಯಾಹ್ನ ಪೂಜೆ ಉಂಟು. ಸಾಯಂಕಾಲ ಚಾಮರ ಸೇವೆ ಅಂತುಂಟು. ಶ್ರೀಮದ್ರಮಾರಮಣ ವೆಂಕಟಶೈಲವರ್ಯ ಅಗತ್ಯ ಭಾರ್ಗವ ನಿರ್ಮಿತ ಉಳವಾಕೆ ತದ್ದೇಶಕ್ಕೆ ಪರವರೋತ್ತಮ ಕಾರ್ಯತಿಷ್ಠ ಅಂತ ಅಂದರೆ ಇದು ಪರಶುರಾಮ ಶ್ರೇಷ್ಠ. ನಮ್ಮದು ಕಾರ್ಯಕ್ರಮ ಅಂದರೆ ಪುನಃಶ್ರೇಷ್ಠ ಮಾಡೋದು ಪರಶುರಾಮ ಶ್ರೇಷ್ಠ. ಮತ್ತು ಅದಕ್ಕೆ ಪೂಜೆ ಎಲ್ಲ ಉಂಟು. 4 ತಿಂಗಳು ಅಧಿಕ ಮಾಸ ಇದು ಪರವಾಗಿಲ್ಲ. ಚಾತುರ್ಮಾಸ ಇದೆ. ಚಾರ್ಮೈನ ಉತ್ಸವನ ಈ ಥರ ಉತ್ಸವ 4 ತಿಂಗಳ ಇದು ಇಲ್ಲ, ಉತ್ಸವಗಳೇನು ಇರೋದಿಲ್ಲ, ಕಾರ್ಯಕ್ರಮ ಇರೋದಿಲ್ಲ. ಬಾಕಿ ಪೂಜೆನೇ ಸರ್. ಕಂಚೆ ಯಾವುದೇ ಒಂದು ಸಂಸ್ಕೃತ ಶ್ಲೋಕ ಹೇಳ್ತೀರಾ? ಯಾವ್ದಾರು ಒಂದು ಸಂಸ್ಕೃತ ಶ್ಲೋಕ. ಲಕ್ಷ್ಮೀಂ ತನೋತು ಮಿತರಾನಪೇಕ್ಷಂ ಅಂಗ್ರಿದ್ವಯಂ ನಿಕಮಶಾಗ ಏರಂಬ ಬಂಬರ ಡೊಂಬರ ಶೌರ್ಯಂ ವಿಘ್ನಾತಿಶೇಷದಾರಿ ದುರಂದರಂ ನಃ. ಮತ್ತು ರಾಮೋದಂತ ಶ್ರೀಪತಿಂ ಪ್ರಣಪತ್ಯಾಹಂ ಶ್ರೀವತ್ಸಾಂಖ್ಯದ ಭೂಷಿತಂ ಶ್ರೀರಾಮೋದಂತ ಮಾಖ್ಯಾತಂ ಶ್ರೀ ವಾಲ್ಮೀಕಿ ಪ್ರಕೀರ್ತಿತಂ. ಬಹಳ ಸಂತೋಷ ತಂತ್ರಿ ಶ್ರೀಧರ್ ಭಟ್ರೆ, ನೀವು ನಮ್ಮ ಕುಟುಂಬದ ಹಿರಿಯ ಸದಸ್ಯರು. ಇದೇ ಒಂದು ನಮ್ಮ ಭಾಗ್ಯ. ನಮ್ಮೆಲ್ಲ ಸ್ನೇಹಿತರು ನೋಡಿ ತಂತ್ರಿ ಶ್ರೀಧರ್ ಭಟ್ರು
ಕಾರ್ಕಳವಾಸಿಗಳು, ಇವರ ಒಂದು ಹಿರಿತನ, ಇಲ್ಲಿಯ ತನಕ ಅವರ ಜೀವನದಲ್ಲಿ ನಡೆದು ಬಂದಕ್ಕಂತಹ ದಾರಿ, ಅಲ್ಲಿ ಪಡೆದಕ್ಕಂತಹ ಅನುಭವ, ಇದೆಲ್ಲ ನಮ್ಮೆಲ್ಲರಿಗೂ ಮಾರ್ಗದರ್ಶನ. ನಾವೆಲ್ಲರೂ ಧನ್ಯರು. ಧನ್ಯವಾದಗಳು.